ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಮನೆಯಲ್ಲಿ ಆಕ್ಚುಲಿ ತಿಂಡಿ ತಿನ್ಕೊಂಡು ಮನೆಯಲ್ಲೇನೆ ಹಲಸಿನಕಾಯಿ ಬಿಟ್ಟಿದೆ. ಸೊ ಹಾಗಾಗಿ ಹಲಸಿನಕಾಯಿ ಹುಳಿ ಮಾಡೋಣ ಅಂತ ಮಾಡ್ತೀರಾ. ಅಂಡ್ ನಾನು ಯಾವತ್ತೂ ಹಲಸಿನಕಾಯಿ ಹುಳಿನ ಮನೆಯಲ್ಲಿ ಟ್ರೈ ಮಾಡಿಲ್ಲ. ಹೇಗೆ ಮಾಡೋದು ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೀನಿ. ಅಂಡ್ ಅಮ್ಮ ಇವತ್ತು ಹಲಸಿನಕಾಯಿ ಹುಳಿನ ಮಾಡ್ತಾ ಇದಾರೆ. ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ರೆಸಿಪಿನ ಟ್ರೈ ಮಾಡಿ. ಅಂಡ್ ನಮ್ಗಳಿಗೆ ಈ ಟೇಸ್ಟ್ ತುಂಬಾನೇ ಇಷ್ಟ ಆಗುತ್ತೆ. ಹಲಸಿನಕಾಯಿ ಹುಳಿ ಸೀಸನಲ್, ಯೂಶಲಿ ಎಲ್ಲಾ ಸೀಸನಲ್ಲೂ ಹಲಸಿನಕಾಯಿ ಸಿಗ್ತಿರೋದ್ರಿಂದ ಸಿಕ್ಕಿದಾಗ ಹುಳಿ ಮಾಡಿಕೊಂಡು ಟ್ರೈ ಮಾಡಿ. ಅಂಡ್ ಹೇಗೆ ಮಾಡೋದು ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೇನೆ. ಒಂದು ಕುಕ್ಕರ್ಗೆ 1 ಪಾವಷ್ಟು ತೊಗರಿ ಬೇಳೆ ಹಾಕೊಂಡಿದ್ದೀನಿ. ಇದ್ರ ಜೊತೆನೆ ಕಡಲೆಕಾಯಿ ಬೀಜನು ಬೇಯಿಸಕ್ಕೆ ಹಾಕೋತಾ ಇರೋದು. ಸ್ವಲ್ಪ ಬೇಯಕ್ಕೆ ನೀರು ಹಾಕೊಂಡು ಇದಕ್ಕೆ ಅರ್ಶಿನ ಎಣ್ಣೆ ಹಾಕಿ 2 ವಿಜಿಲ್ ಕೂಗಿಸ್ಕೊಂಡಿದೆ. ನಿಮಗೆ ಹೇಳ್ದಂಗೆ ಹಲಸಿನಕಾಯಿ ಹುಳಿಗೆ ಹಲಸಿನ ಹಣ್ಣು ಆ್ಯಕ್ಚುಲಿ ಮಾರ್ಕೆಟಲ್ಲಿ ಸೀಸನ್ ಸಿಗ್ತಿಲ್ಲ. ಮನೆ ಮರದಲ್ಲಿ ಮಾತ್ರ 2 ಬಿಟ್ಟಿತ್ತು ಅಂತ ಕಿತ್ಬಿಟ್ಟು ಹುಳಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ತುಂಬಾ ಚೆನ್ನಾಗಿತ್ತು ಹಲಸಿನಕಾಯಿ ಹುಳಿಗೆ ಅಂತ. ಈ ಹಲಸಿನಕಾಯಿ ಹೆಚ್ಚಬೇಕಾದ್ರೆ ನಿಮ್ಗಳಿಗೆ ಗೊತ್ತು, ತುಂಬ ಲೋಳೆ ಎಲ್ಲ ಇರುತ್ತೆ, ಹಾಗೆ ಅಂಟಿರುತ್ತೆ. ಹಾಗಾಗಿ ಒಂದು ಪಾತ್ರೆಗೆ ಎಣ್ಣೆ ಹಾಗೆ ಅರ್ಶಿನ ಹಾಕ್ಕೊಂಡು ಹೆಚ್ಚಿದ ಹೋಳುಗಳನ್ನ ಈ ಪಾತ್ರೆಗೆ ಹಾಕ್ಕೊಂಡ್ರೆ ಕಲರ್ ಬೇಗ ಚೇಂಜ್ ಆಗಲ್ಲ. ಹಾಗೆ ಇದನ್ನು ಹೆಚ್ಚಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹೆಚ್ಚಬೇಕಾಗತ್ತೆ. ಚಾಕುಗಾಗಲಿ ಅಥವಾ ಈಳ್ಗೆ ಮಣೆಗಾಗಲಿ ಎಣ್ಣೆ ಹಚ್ಕೊಂಡು ಮಧ್ಯೆ ಇರೋವಂಥ ಲೋಳೆ ಆಗ್ಬೋದು ಅಥವಾ ವೈಟ್ ಕಲರ್ ಹಾಲು ಬರ್ತಲ್ಲ ಅದೆಲ್ಲ ತೆಗೆದು ಆಚೆ ಇರೋವಂಥ ಸಿಪ್ಪೆನೂ ತೆಗೆದು ಹೋಳುಗಳಾಗಿ ಹೆಚ್ಕೊತಾ ಇದ್ರು. ಇದು ಸ್ವಲ್ಪ ಪ್ರಾಸೆಸ್ ಜಾಸ್ತಿ ಮಾಡಬೇಕಾದ್ರೆ ಬಟ್ ಟೇಸ್ಟಿಯಾಗಿ ಇರುತ್ತೆ. ಎಲ್ಲ ಹೋಳುಗಳನ್ನೂ ಈ ಥರ ಹೆಚ್ಕೊಂಡು ಕ್ಲೀನಾಗಿ ಎಣ್ಣೆ ಅರ್ಶಿನದ ಜೊತೆ ಮಿಕ್ಸ್ ಮಾಡಿದೆ. ಒಂದು ದೊಡ್ಡ ಪಾತ್ರೆಗೆ ನೀರು ಹಾಕ್ಬಿಟ್ಟು ಹೋಳುಗಳನ್ನ ಬೇಯಕ್ಕೆ ಹಾಕಿದ್ದೀನಿ. ಆ್ಯಂಡ್ ನಿಮಗೆ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಕಲರ್ ಆಗಲೇ ಚೇಂಜ್ ಆಗಿದೆ. ಹುಳಿಗೆ ಪುಡಿ ಮಾಡೋಕ್ಕೆ ತೊಗೊಂಡಿರೋದು 2 ಸ್ಪೂನಷ್ಟು ಕಡಲೆಬೇಳೆ, ಉದ್ದಿನಬೇಳೆ, ಕೊತ್ತಂಬರಿ ಬೀಜ, ಒಂದು 4ರಿಂದ 5 ಪೀಸ್ ಚಕ್ಕೆ, ಒಂದು 8ರಿಂದ 10 ಮೆಣಸು, ಹಾಗೆ ಸ್ವಲ್ಪ ಮೆಂತ್ಯ, ಒಣ ಕೊಬ್ಬರಿ ತುರಿದಿರೋದು, ಹಾಗೆ ಸ್ವಲ್ಪ ಒಣಮೆಣಸಿನ್ಕಾಯಿ. ಎಲ್ಲ ಸಾಮಾನುಗಳನ್ನು ಡ್ರೈ ರೋಸ್ಟ್ ಮಾಡಿ ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ರೆಡಿ ಮಾಡ್ಕೊಳ್ಳೋದು ಅಷ್ಟೇ. ಒಂದೊಂದನ್ನೇ ಈಗ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಪುಡಿಗಳನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಆ್ಯಂಡ್ ಈ ಪೌಡರ್ನ ನೀವು ಮುಂದೆ ಅದರ ಹುಳಿಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರೆಶ್ ಆಗಿದ್ದಷ್ಟು ಪುಡಿ ಹುಳಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಹೋಳೆಲ್ಲ ಬೆಂದಿದ್ದಾದಮೇಲೆ ಬೇಯಿಸ್ಕೊಂಡಿರೋಂಥ ಬೇಳೆ ಕಡಲೆಕಾಯಿ ಬೀಜನೂ ಹಾಕ್ಕೊಂಡಿದ್ದೀನಿ. ಇದು ಇನ್ನೊಂದು 2 ನಿಮಿಷ ಕುದಿಯೋಕ್ಕೆ ಬಿಟ್ಟು ಕುದಿದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕೋತಾ ಇದ್ದೇನೆ. ನೀವು ಹುಳಿ ಕ್ವಾಂಟಿಟಿ ಎಷ್ಟು ಮಾಡ್ತಿದ್ರೋ ಅದನ್ನು ನೋಡಿಕೊಂಡು ಹಾಕೊಳ್ಳಿ. ಹಾಗೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿದೆ. ಇದಕ್ಕೆ ರುಬ್ಕೊಂಡಿರೋಂಥ ಮಸಾಲ ಪುಡಿನ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೇನೆ. ಹಸಿ ಖಾರ ಹಾಗೆ ಹಸಿ ವಾಸನೆ ಹೋಗೋರ್ಗೂ ಕುದಿಸ್ಕೊಂಡ್ರೆ ಹುಳಿ ರೆಡಿ ಆಗತ್ತೆ. ಒಂದು 5 ನಿಮಿಷ ಹುಳಿ ಕುದ್ರೆ ಖಾರ ಎಲ್ಲ ಸ್ವಲ್ಪ ಹೊಂದ್ಕೊಂಡ್ರೆ ಕರೆಕ್ಟಾಗಿ ಹುಳಿ ರೆಡಿ ಆಗುತ್ತೆ. ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ ಹುಳಿ. ಮಾಡೋದನ್ನ ಮಿಸ್ ಮಾಡಬೇಡಿ. ಆ್ಯಂಡ್ ಇದಕ್ಕೆ ಲಾಸ್ಟಲ್ಲಿ ಒಗ್ಗರಣೆ ತುಂಬ ಸಿಂಪಲಾಗಿ ಸಾಸಿವೆ ಒಗ್ಗರಣೆ ಅಷ್ಟೇ. ಇದಕ್ಕೆ ಹಿಂಗೆಲ್ಲ ಏನು ಹಾಕೋಕ್ಕೆ ಹೋಗಲ್ಲ. ಈ ಹುಳಿ ಜೊತೆ ಸಂಡಿಗೆ ಹಪ್ಪಳ ಎಲ್ಲ ಕರ್ಕೊಂಡು ತಿಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಗಳಿಗೆ ಈ ಹುಳಿ ತುಂಬಾ ಇಷ್ಟ ಆಗುತ್ತೆ ಅಂತ ಇವತ್ತು ರೆಡಿ ಆಗಿದೆ ಹಲಸಿನಕಾಯಿ ಹುಳಿ. ಅದು ಮನೆಯಲ್ಲೇ ಬಿಟ್ಟಿರೋಂಥ ಹಲಸಿನಕಾಯಿನ ಕಿತ್ಕೊಂಡು ಹುಳಿ ಮಾಡಿರೋದು. ಸೊ ಟ್ರೈ ಮಾಡಿ ರೆಸಿಪಿ. ನೀವು ಮಾಡಿದ್ಮೇಲೆ ಹೇಗೆ ಬಂತು ಅನ್ನೋದನ್ನು ಕಾಮೆಂಟ್ ಮಾಡಿ ನನಗೂ ಕೂಡ ತಿಳಿಸಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ತುಮಕೂರಿನಲ್ಲಿ MG ರೋಡ್ನಲ್ಲಿ ಇರುವಂಥ ಸಂಗಮ್ ಮ್ಯಾಚಿಂಗ್ ಸೆಂಟರ್ಗೆ ಬಂದಿದ್ವಿ. ಇಲ್ಲಿ ಕೆಲವು ಸೀರೆಗಳಿಗೆ ಮ್ಯಾಚಿಂಗ್ ಬ್ಲೌಸ್ ಪೀಸ್ ತೊಗೋಬೇಕಿತ್ತು ಅಂತ. ಆ್ಯಂಡ್ ನಿಮ್ಗಳು ಕೆಲವು ಸೀರೆಗಳನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಯಾವುದಕ್ಕೆ ನಾವು ಬ್ಲೌಸ್ ಪೀಸ್ನ ತೊಗೊಳ್ಳೋಣ ಅಂತ ಬಂದ್ವಿ ಅಂತ. ನಾರ್ಮಲ್ ಪ್ಲೇನ್ ಆಗಿರೋವಂಥ ಬ್ಲೌಸ್ ಪೀಸ್ ಬದಲು ಈ ನಡುವೆ ನಿಮ್ಗಳಿಗೂ ಗೊತ್ತಿದ್ರೆ ಕಾಟನ್ ಪ್ರಿಂಟೆಡ್ ಎಲ್ಲ ತುಂಬ ಟ್ರೆಂಡಿಯಾಗೂ ಇರುತ್ತೆ. ಹಾಗೆ ಒಂದು ಬ್ಲೌಸ್ ಪೀಸ್ ತೊಗೊಂಡ್ರೆ ಬೇರೆ ಸೀರೆಗಳಿಗೂ ಆ ಬ್ಲೌಸ್ನ ಹಾಕೋಬೋದು ಅಂತ ನೋಡ್ತಾ ಇದ್ದೀವಿ. ಯಾವ್ಯಾವ ಥರದ್ದು ಮ್ಯಾಚ್ ಆಗುತ್ತೆ, ಹಾಗೆ ಯಾವುದು ಡಿಫ್ರೆಂಟಾಗಿ ಇರುತ್ತೆ ಅಂತ. ಸಾಕಷ್ಟು ಕಾಟನ್ ಸೀರೆಗಳಿಗೆ ಪರ್ಚೇಸ್ ಮಾಡಬೇಕಿತ್ತು. ಆ್ಯಂಡ್ ಇವರ ಅಂಗಡೀಲಿ ಹೊಸದಾಗಿ ಇರೋವಂಥ ಪ್ರಿಂಟೆಡ್ ಬ್ಲೌಸ್ ಪೀಸ್ಗಳು ಸಾಕಷ್ಟು ಇತ್ತು ಅಂತ ನೋಡ್ತಾ ಇದ್ದೀವಿ. ಸೊ ನಿಮ್ಗಳಿಗೂ ತೋರಿಸ್ತಾ ನೋಡಿ ಯಾವ್ಯಾವ ಥರ ಕಲೆಕ್ಷನ್ಸ್ ಬಂದಿದೆ ಅಂತ. ಬೈ ಚಾನ್ಸ್ ನಿಮ್ಗಳಿಗೆ ಬೇಕಿದ್ರೆ ಇವ್ರ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಬ್ಲೌಸ್ ಪೀಸ್ಗಳನ್ನ ಪರ್ಚೇಸ್ ಮಾಡಬೇಕಿತ್ತು ಅಂತ ತುಮಕೂರಲ್ಲಿ ಅಂಗಡಿ ಹೋಗಿದ್ದೆ. ಆ್ಯಂಡ್ ಈ ಅಂಗಡಿನ ಸಾಕಷ್ಟು ಸಲ ನಿಮ್ಗಳಿಗೆ ತೋರಿಸಿದ್ದೇನೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಈ ಥರ ಬ್ಲೌಸ್ ಪೀಸ್ಗಳು ತೊಗೊಂಡು ಬಂದಾಗ ಲೈನಿಂಗ್ ಇಲ್ದಂಗೆ ಸ್ಟಿಚ್ ಮಾಡಿಸಿದ್ರು ಚೆನ್ನಾಗಿರುತ್ತಾ, ಹಾಗೆ ಇನ್ನು ಯಾವ್ಯಾವ ಥರ ಡಿಫ್ರೆಂಟ್ ಟೈಪ್ಸ್ ನೀವು ತೊಗೊಂಡಾಗ ತೋರಿಸಿ ಅಂತ ತುಂಬ ಜನ ಕೇಳಿದ್ರೆ. ಆ್ಯಂಡ್ ಈ ಸಲ ಸಾಕಷ್ಟು ಬ್ಲೌಸ್ಗಳನ್ನ ಅಮ್ಮನ ಸೀರೆಗಳಿಗೆ ತೊಗೊಂಡು ಬಂದಿದ್ರು. ಸೊ ಇಷ್ಟು ಬ್ಲೌಸ್ ಪೀಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಈ ಥರದೆಲ್ಲ ಬೆಂಗಳೂರಿನಲ್ಲೂ ಸಿಗುತ್ತೆ ಅಲ್ವಾ ಅಂತ. ಖಂಡಿತ ಬೆಂಗಳೂರಿನಲ್ಲೂ ಆ್ಯಂಡ್ ಈ ನಡುವೆ ಎಲ್ಲ ಕಡೆನೂ ಎಲ್ಲ ಥರ ಬ್ಲೌಸ್ಗಳು ಸಿಗುತ್ತೆ.
ಬಟ್ ನನ್ಗೇನು ಅಂತಂದ್ರೆ ಇಲ್ಲಿ ಸ್ವಲ್ಪ ಹೆಂಗಿದ್ರು ತುಮಕೂರ್ಗೆ ಬಂದಿರ್ತೀನಿ, ತುಮಕೂರ್ನಲ್ಲಿ ಇರೋರ್ಗೂ ತುಂಬಾ ಉಪಯೋಗ ಆಗುತ್ತೆ ಅಂತ ನಿಮ್ಗಳಿಗೆ ತೋರಿಸ್ತಿರ್ತೀನಿ ಅಷ್ಟೇನೆ. ಯಾಕಂದ್ರೆ ರೇಟ್ ವೈಸ್ ಸಹ ಸ್ವಲ್ಪ ಕಮ್ಮಿ ಅಂತ ಅನ್ಸುತ್ತೆ. ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳೋದು, ಆಮೇಲೆ ಅವರು ನಮ್ಗೆ ಒಂದು ಸೀರೆ ಕೊಟ್ಟಾಗ ಸೀರೆಗೆ ಕೊಡುವಂತ ಆಪ್ಷನ್ಸ್ಗಳು ನನಗೆ ಇಲ್ಲಿ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಸಾಕಷ್ಟು ಸಲ ನನ್ನ ಯಾವುದೇ ಸೀರೆಗಳು ಇದ್ರೂ ಇಲ್ಲಿ ಬಂದು ಬ್ಲೌಸ್ ಪೀಸ್ಗಳನ್ನ ತಗೊಂಡು ಹೋಗ್ತೇನೆ. ನಿಮ್ಗೆ ತೋರಿಸ್ತಿರೋದು ತುಂಬಾ ಡೀಟೇಲ್ ಆಗಿ ನಾನು ಓಪನ್ ಎಲ್ಲ ಮಾಡಿ ತೋರ್ಸಕ್ಕೆ ಹೋಗಲ್ಲ, ತೋರಿಸ್ತಾ ಹೋಗ್ತೀನಿ ಅಷ್ಟೇ, ಯಾಕೆಂದ್ರೆ ಆರ್ಡಿನರಿ ಬ್ಲೌಸ್ ಪೀಸ್ಗಳಾಗಿರೋದ್ರಿಂದ. ಸೊ ಈ ತರದ್ ಒಂದು ಮೆರೂನ್ ಮೇಲೆ ಸಣ್ಣದಾಗಿ ಗೋಲ್ಡ್ ಚಕ್ಸ್ ಇದೆ ಅಂಡ್ ಇದು ಕಾಟನ್. ಇದು 200 ರೂಪೀಸ್ ಪರ್ ಮೀಟರ್ ಕೊಟ್ಟಿದ್ದು. ಪ್ಯಾರೆಟ್ ಗ್ರೀನ್ ನಲ್ಲಿ ತಗೊಂಡಿರೋದು. ಪ್ಯಾರೆಟ್ ಗ್ರೀನ್ಗೆ ಇಕ್ಕತ್ ತರ ಸ್ವಲ್ಪ ಡಿಸೈನ್ ಇದೆ, ಹಾಗೆ ಮಧ್ಯ ಮಧ್ಯ ನಿಮ್ಗೆ ಕಾಣಿಸಿದ್ರೆ ಬ್ಲ್ಯಾಕ್ ಅಲ್ಲಿ ಸಹ ಸಿಂಪಲ್ ಡಿಸೈನ್ ಮಾಡಿದ್ದಾರೆ. ಸೊ ಓವರ್ ಆಲ್ ನಿಮ್ಗೆ ಇದೇ ತರ ಬಟ್ಟೆ ಇರುತ್ತೆ ಅಂಡ್ ಎಲ್ಲ 1 ಮೀಟರ್ ತಗೊಂಡ್ ಬಂದಿರೋದು. ಯಾಕೆಂದ್ರೆ ಬೈ ಚಾನ್ಸ್ ಇದು ಒಗ್ದಾಗ ಅಥವಾ ನೀರ್ಗೆ ಹಾಕಿದಾಗ ಶ್ರಿಂಕ್ ಆಗೋ ಚಾನ್ಸಸ್ ಇರ್ಬೋದು. ತುಂಬಾ ಅಂತ ಆಗದೆ ಇದ್ರು ಒಂದು ಅರ್ಧ ಇಂಚಷ್ಟು ಶ್ರಿಂಕ್ ಆಗುತ್ತೆ, ಹಾಗಾಗಿ 1 ಮೀಟರ್ ತಗೊಂಡು ಬಂದಿರೋದು. ಇದಕ್ಕೆಲ್ಲ ಯಾವುದಕ್ಕೆ ನೀವು ಲೈನಿಂಗ್ ಹಾಕ್ಸ್ದಂಗೆ ಸಹ ಸ್ಟಿಚ್ ಮಾಡ್ಕೋಬಹುದು, ಯಾಕೆಂದ್ರೆ ಬಟ್ಟೆ ದಪ್ಪ ಇದೆ. ಸೊ ನಿಮ್ಗೆ ಗೊತ್ತಾಗ್ತಿರ್ಬೋದು, ಬಟ್ಟೆ ಏನು ತುಂಬಾ ತೆಳ್ಳಗಿಲ್ಲ, ಬಟ್ಟೆ ದಪ್ಪ ಇರೋದ್ರಿಂದ ಆರಾಮಾಗಿ ಲೈನಿಂಗ್ ಇಲ್ದಂಗೆ ಸಹ ಸ್ಟಿಚ್ ಮಾಡಿಸ್ಕೋಬಹುದು. ಸೊ ಅದೇ ತರದೇ ಇದು ಒಂದು ಕಾಟನ್, ಇದೂ ಬ್ಲೌಸ್ ಪೀಸ್ ಅಷ್ಟೇ. ಅಂದ್ರೆ ಯಾವುದೇ ಕಾಟನ್ ಸೀರೆಗಳಿಗೆ ಆರಾಮಾಗಿ ಈ ತರದ್ದು ವೇರ್ ಮಾಡ್ಬೋದು. ಕ್ರೀಮ್ ಮೇಲೆ ಯೆಲ್ಲೋ ಇದೆ, ರೆಡ್ ಇದೆ, ಗ್ರೀನ್ ಇದೆ, ಬ್ಲಾಕ್ ಇದೆ. ಸೊ ಯಾವ್ದಕ್ಕೆ ಯಾವ್ದಾದ್ರೂ ಹಾಕೋಬಹುದು. ಹಾಕೋಬಾನು ನೀವು ಆಕ್ಚುಲಿ ಇದ್ರೊಳಗೆ ಟಾಪ್ ಸಹ ಹೊಲ್ಸ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಇದು ಬ್ಲೌಸ್ಗೆ ಅಂತ ತಗೊಂಡ್ ಬಂದಿದ್ದು. ಇದನ್ನು 250 ರೂಪೀಸ್ ಮೀಟರ್, ಅಂದ್ರೆ ಇದ್ರೊಳಗೆ ಕಮ್ಮಿ ದುಡ್ಡು ಬರುತ್ತೆ. ಪ್ರಾಬ್ಲಮ್ ಏನಂದ್ರೆ ನೀವು ಕಮ್ಮಿ ದುಡ್ಡು ತಗೊಂಡಾಗ ಈ ದಾರದ್ದೆಲ್ಲ ಎದ್ದು ಬಿಡುತ್ತೆ ಅಂತ ಸ್ವಲ್ಪ ಕಾಸ್ಟ್ಲಿ ಆಗಿರೋದನ್ನೇ ತಗೊಂಡು ಬಂದಿರೋದು. ಅಂಡ್ ಡಿಸೈನ್ ಈ ತರ ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ತುಂಬಾ ಸಿಂಪಲ್ ಆಗಿದೆ, ಹಾಗೆ ಚೆನ್ನಾಗೂ ಇದೆ ಸ್ಟಿಚ್ ಮಾಡಿಸ್ಕೊಂಡಾಗ. ಸೊ ಇವಿಷ್ಟು ಬ್ಲೌಸ್ಗಳು ಪೀಸ್ಗಳು ನಾನು ಸ್ಟಿಚ್ ಮಾಡಿಸ್ಕೊತಾ ಇಲ್ಲ, ಸೊ ಅಮ್ಮ ತಗೊಂಡ್ ಬಂದಿದ್ದು, ಹಾಗಾಗಿ ನಿಮ್ಗಳಿಗೆ ತೋರಿಸಿದ್ದೇನೆ. ನಾನು ಒಂದೇ ಒಂದು ಬ್ಲ್ಯಾಕ್ ತಗೊಂಡ್ ಬಂದೆ, ಸಿಲ್ಕ್ ಕಾಟನ್ ಬ್ಲ್ಯಾಕ್. ಇದು 200 ರೂಪೀಸ್ ಕೊಟ್ಟೆ ಅಂಡ್ ಬಟ್ಟೆ ಚೆನ್ನಾಗಿದೆ. ಸಾಕಷ್ಟು ನಾನು ಪ್ಲೇನ್ ಬಟ್ಟೆಗಳನ್ನ ಇವ್ರ ಹತ್ರ ತಗೊಂಡು ಹೊಲ್ಸ್ಕೊಂಡಿದ್ದೇನೆ. ಇದಕ್ಕೇನೋ ವರ್ಕ್ ಎಲ್ಲ ಏನೂ ಮಾಡಿಸ್ತಿಲ್ಲ, ಪ್ಲೇನ್ ಬ್ಲ್ಯಾಕ್ ಬೇಕಿತ್ತು ಅಂತ ಒಂದು ಬ್ಲ್ಯಾಕ್ ಕಲರ್ ತಗೊಂಡ್ ಬಂದೆ. ಇದು 180 ರೂಪೀಸ್ 190 ರೂಪೀಸ್ ಕೊಟ್ಟೆ 1 ಮೀಟರ್ಗೆ. ಸೊ ಇಷ್ಟಾದ್ಮೇಲೆ ಫೈನಲಿ ಈ ತರ ಒಂದು ಬ್ಲೂ ಕಲರ್ ತಗೊಂಡ್ ಬಂದಿದ್ದೀನಿ ಫ್ಯಾಬ್ರಿಕ್. ಇದು ಬ್ಲೌಸ್ಗೆಲ್ಲ, ಇದು ನನಗೆ ಟಾಪ್ಗೆ ಅಂತ ಪರ್ಚೇಸ್ ಮಾಡಿ ತಗೊಂಡು ಬಂದಿದ್ದು. 2 ಮೀಟರ್ ತಗೊಂಡ್ ಬಂದಿದ್ದೀನಿ ಬಟ್ಟೆ. ಹಂಗೆ ನಂಗೆ ಶಾರ್ಟ್ ಸ್ಲೀವ್ಸ್ ಆಗಿರೋದ್ರಿಂದ 2 ಮೀಟರ್ ಬಟ್ಟೆನಲ್ಲಿ ಆರಾಮಾಗಿ ಸ್ಟಿಚ್ ಮಾಡಿಸ್ಕೋಬಹುದು. ಸೊ ಇದ್ರೊಳಗೆ ಸಾಕಷ್ಟು ಕಲರ್ಸ್ಗಳು ಸಹ ಇದೆ, ಬಟ್ ಬ್ಲೂ ಅಟ್ರಾಕ್ಟ್ ಆಯ್ತು ಅಂತ ಬ್ಲೂ ತಗೊಂಡ್ ಬಂದೆ. ಹೆಂಗಿದ್ರು ಬೇಸಿಗೆಗಾಲನು ಇನ್ನೇನು ಸ್ಟಾರ್ಟ್ ಆಗುತ್ತೆ, ಸೊ ಅವಾಗ ಈ ತರ ಕಾಟನ್ ಡ್ರೆಸ್ಸಸ್ಗಳು ತುಂಬಾ ಚೆನ್ನಾಗಿರುತ್ತೆ ಅಂತ ತಗೊಂಡ್ ಬಂದೆ. ಅಂಡ್ ಇದನ್ನ ಸ್ಟಿಚ್ ಮಾಡಿಸಿದ್ಮೇಲೆ ನಿಮ್ಗಳಿಗೂ ಖಂಡಿತ ತೋರಿಸ್ತೇನೆ. ಇದಕ್ಕೆ ಕೊಟ್ಟಿದ್ದು 200 ರೂಪೀಸ್ ಕೊಟ್ಟೆ ಪರ್ ಮೀಟರ್. ಇಕ್ಕತ್ ಕಾಟನ್, ಇದು ಸಿಲ್ಕ್ ಅಲ್ಲ, ಇಕ್ಕತ್ ಕಾಟನ್ ತಗೊಂಡ್ ಬಂದಿರೋದು. ಸೊ ಇಷ್ಟನ್ನ ನಿಮ್ಗಳಿಗೂ ತೋರಿಸಿದೀನಿ. ಅಂಡ್ ಯಾರು ಬೇಕಿದ್ರೆ ನೀವು ಒಳ್ಳೆ ಸೀರೆಗಳಿಗೆ ಚೆನ್ನಾಗಿರುತ್ತೆ ಅಂತ ಅನ್ಸದ್ರೆ ಈ ತರದನ್ನ ಪರ್ಚೇಸ್ ಮಾಡಿ ಸಹ ತಗೊಂಡು ಬರ್ಬೋದು. ಹೋಪ್ ನಿಮ್ಗಳಿಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಯಾರ್ಯಾರು ನಮ್ಮ ಚಾನಲ್ ಸ್ವರ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡಿದಾಗ ನೋಡ್ತಿರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ವಿಡಿಯೋಗಳು ಹಾಕಿದ್ರು ನಿಮ್ಗಳಿಗೆ ನೋಟಿಫಿಕೇಶನ್ಸ್ ಬರುತ್ತೆ ಅಂಡ್ ನೀವು ವಿಡಿಯೋಗಳನ್ನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್.